ಹಾಯ್ ನನ್ನ ಪ್ರೀತಿಯ ವೀಕ್ಷಕ ಬಾಂಧವರಿಗೆ ಪದ್ಮಿನಿ ಅಭಿರುಚಿಗೆ ಸ್ವಾಗತ. ಈ ದಿನ ನಾನು ಬ್ರೇಕ್ಫಾಸ್ಟ್ಗಂತ ಪೂರಿ ಬಾಜಿ, ಆಲೂ ಬಾಜಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಮಾಡೋದು ಭಾಳ ಸಿಂಪಲ್ಲು ಮತ್ತು ಎಲ್ಲರಿಗೂ ಗೊತ್ತಿರೋಂಥ ಸಹಜವಾಗಿ. ನಾನು ಇದಕ್ಕೆ ಅಂತ 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಅದು ಹಾಕಿ ನಂತರ ಅದಕ್ಕೆ ಒಗ್ಗರಣೆ ಸ್ವಲ್ಪ ಕೆಂಪು ಆದಂಗೆ ಹಸಿಮೆಣಸು ಹಾಕ್ತಾಯಿದ್ದೀನಿ. ಹಸಿಮೆಣಸು ಜೊತೆಗೆ ಶುಂಠಿ ಜಜ್ಜಿಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಡಿಸ್ಬೇಕು. ಅದು ಬಾಡ್ತಾ ಇದ್ದಂಗೆ ಟೊಮೆಟೊ ಹಾಕಬೇಕು. ಟೊಮೆಟೊ ಅಂದರೆ ಈರುಳ್ಳಿ ಅರ್ಧಂಬರ್ಧ ಬೆಂದಾಗ ಟೊಮೆಟೊ ಹಾಕಬೇಕು. ಟೊಮೆಟೊನೂ ಹಾಕಿ ಟೊಮೆಟೊನೂ ಬೆಂದಾಗ ಏನಾಗುತ್ತೆ, ಇದು ಆಲೂಗಡ್ಡೆ ನಾವು ಬೇಯಿಸಿಟ್ಟು ಮತ್ತು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಿಲ್ಲ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ತೊಳಸ್ಬೇಕು, ಅಂದರೆ ಮಿಕ್ಸ್ ಮಾಡಿ ಆಲೂಗಡ್ಡೆ ಫುಲ್ ಪಲ್ಯ ಆಗಿತ್ತಲ್ಲ, ಆಗ ನಾವು ಒಂದು ಅರ್ಧ ನಿಂಬೆಹಣ್ಣು ಹಿಂಡಬೇಕು. ಅದ್ರ ಮೇಲೆ ಹಿಂಡಿ ಮತ್ತು ಮಿಕ್ಸ್ ಮಾಡಿದಾಗ ಅದು ಪಲ್ಯ ಚೆನ್ನಾಗಾಗಿರುತ್ತೆ. ಈಗ ಈ ಕಡೆ ಪೂರಿ ಮಾಡ್ತಾಯಿದ್ದಾಳೆ ನಮ್ಮ ರೇಣುಕಾನು. ಅವಳಿಗೆ ಸರ್ವೆಂಟ್ ರೇಣಕ್ಕೆ ನನಗೆ ಇಷ್ಟ ಆಗೋಲ್ಲ, ಯಾಕಂದರೆ ಅಷ್ಟು ಮನೆಯವಳ ಥರನೇ ಇದ್ದಾಳೆ. ಅವಳು ಲಟ್ಟಿಸ್ತಾ ಇದ್ದಾಳೆ ಮತ್ತು ಪೂರಿ ರೆಡಿ ಆಗ್ತಾಯಿದೆ. ಈಗ ಚಟ್ನಿನೂ ರೆಡಿಯಾಗಿದೆ. ನೀವು ಮಾಡಿ ನೋಡಿ ಹೇಗಾಯಿತು ಅಂತ ತಿಳಿಸಿ. ಎಲ್ಲರೂ ಮಾಡಿರ್ತಾರೆ ಹೆಚ್ಚಾಗಿ, ಬಟ್ ಮಾಡಿ ಇನ್ನೊಂದು ಸಲ ಮಾಡಿ ಹೇಗಾಯಿತು ಅಂತ ತಿಳಿಸಿ. ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.